ಯೋ 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 ಒಂದೀಟರ ಬಿಸಿಲು ಬೀಳೋದ್ ಬೇಡ. ಏಟ ಹೋಗತ್ತ ಈ ನಮ್ನಿ ಮಳಿ ಹಚ್ಚಿ ಹೊಡ್ಯಾಕತ್ತೈತಿ. ಅರಿಬಿ ಒಂದೂ ಒಣಗೋಲ್ ಬತ್ತಾಗ ಎಲ್ಲ ಅರಿಬಿ ತಪ್ಪಂತ ಬತ್ತಾಗ. ವಾ ತಂಬ್ಲ ಅರಿಬಿ ಅನ್ನೋದತ್ತಾಗ ಹಾಕೊಳಕ್ ಬಾರದು ಬಿಡಾಕ್ ಬಾರದು. ಏನ್ರಿ ಅತ್ತಿಯರ ಬಾಗಿಲಾಗಿ ನಮ್ನಿ ತಂಪನಾಗ ಇದಕ್ ಕುಂತೀರಿ? ಮತ್ ನೆಗಡಿ ಆತ್ ನನ್ನ ಮೂಗ್ ಸೋರ್ತ್ ಮಾರ್ಸೋತ್ ಅಂತೇಳಿ ನಿಂದಿರ್ತೀರಪ್ಪ ಅತ್ತಾಗ. ಆ ಕಿವ್ಯಾಗ ಒಟ್ಟು ಹಳ್ಳಿಯರ ತುರ್ಕೋರಿ, ಇಲ್ಲಕಂದ್ರೆ ಕಿವಿಗೆ ಒಂದು ಮಪ್ಲರ ಕಟ್ಕೊಂಡು ಕುಂದ್ರಿ. ಈ ನಮ್ನಿ ತಂಡ್ಯಾಗ ಕುಂತೀರಿ ಎದಕ್ ಬತ್ತದ? ತಿಂಡಿ ಏನ್ ತಿಂಡೆ? ನನಗೇನ್ ತಿಂಡಿ ಐತಿ? ನಿನಗೇನ್ ತಿಂಡಿ? ತಂಡಿ ಬಾಳ ಐತಿ ಅಂದಿದ್ ನಾನು. ಹೌದವ್ವ, ನಾನು ತಿಂಡಿ ಬಾಳ ಐತಿ ನೋಡಕ್ ಬಂದಿದ್ದಿ ನೀನು. ಹೋಗ್ಲಿ ಬಿಡತ್ತ ನಾ ಮಾತಾಡದ ವಜ್ಜಿ. ಅತ್ತಿಯರ ನಾನು ಹಿತ್ತಲ ಒಂದು 4 ಅರಿಬದ ಒಗ್ಯಾಕ ಹೊಂಟನಿ. ನಿಮ್ಗೆ ಏನಾರ ಬೇಕಾ? ಹೊರಗೊಂಟಿ ಈ ಮಳ್ಯಾಗ ಈ ಮಳೆ ಮಾಡಾಗೈತಿ ಪರಿ ಎದಕ್ ಹೊರಗೊಂಟಿ? ಏನ್ ಕೆಲಸ ಐತಿ? ಏನ ಗಿರ್ಜಿ ಬಾ ಅಂದಾಳನ? ಖಾಲಿ ಪೀಲಿ ಮಾಡಕ್ ಕೆಲ್ಸ ಇಲ್ದತ್ತಾಗ ಗಿರ್ಜಿ ಬೆನ್ನ ತಗೊಂಡು ಅಡ್ಡಾಡಿ ತಲೆ ಹಿಡಿಸ್ತೀನಿ ನೋಡಿ ನೀ ಅಂತರತ್ತಾಗ. ಏನ್ ಕೆಲಸ ಐತಿ ಅಡ್ಡಾಡೋದ? ಅದು ಗಿರ್ಜಿ ಅಂತ ಮಾಡಕ್ ಕೆಲಸ ಇಲ್ಲ, ಬಗ್ಸಿಲ್ಲ, ಸಾದಿಲ್ಲ, ಸೊನ್ನಿಲ್ಲ, ನಿಂತು ಬಿಡ್ತೈತಿ. ಅದ್ರ ಜೋಡಿ ನೀನು ನಿಂತು ಬಿಡ್ತೀನಿ ನೋಡತ್ತಾಗ. ಅಯ್ಯೋ ದೇವ್ರೆ, ಹಣೆ ಬಾರ್ಗನೆ ಚೋತತ್ತಾಗ. ಶಾಂತಕ ಏನವ ನಿನ್ನಿಂದ ಕರೆಂಟ ಇಲ್ಲಲ್ಲ ರಾತ್ರಿ? ಬಂದ್ಲಿಕ್ಕೆ ಬೆಂಡ್ಲಿ ನಿನ್ನಿಂದ ಕರೆಯಕತ್ತಾಳಂತ ಬಂದಿಲ್ಲಂತ. ಯಾಕ ನೀ ಕರೆದು ಬಿಡ್ಲ ನಾನು ಸುಸಿ ಬಂದ್ಬಿಡ್ಬೇಕನ? ಹೊಂಟಿದ್ಲೀಗ ಹೊರಗ ಹೊಂಟನಿ ಅಂತೇಳಿ ನಾನ ಬೇಡ ಅಂತ ನಿಂದ್ರಶೇನಿ. ಏನ್ ಕೆಲಸ ಐತಿ ನಿಮ್ಮ ಮನೆಗೆ? ಎಲ್ಲಿ ಕರೆಯಕತ್ತೇಕಿ ನೀನು? ಕರೆಯಕ್ಕೆ ಇಲ್ಲಿಗೆ ಬಂದಿಯಲ್ಲ. ಕರ್ದೋಗ್ಯಾರ? ಯಾರು ಕರ್ದೋಗ್ಯಾರ? ಹೋಗಿರ್ಜಿ ಹೋಗ್ಲಿ ಬಿಟ್ಟೆ. ನಮ್ಮ ಅತ್ತಿ ಕುಟ್ಟಿ ಏನತ್ತಾಗ ಹೇಳಿ ಅದಕ್ಕೆ ಬಂದು ಹಂಗ ಬಂದೇನ? ಅಯ್ಯೋ ಶಾಂತಕ್ಕ ಹಂಗ ಬಂದಿದ್ದ ಇವ ಅಡ್ಡಾಡ್ಕೊಂತ ಒಟ್ಟ. ಅಯ್ಯೋ ದೇವ್ರೆ, ನನ್ನ ಗಂಡ ಚುಮ್ಮರಿ ಹಚ್ಕೊಡು ಅಂತ ಗಂಟು ಬಿದ್ದಾನ. ಪುಟಾಣಿ ಹಿಟ್ಟಿಲ್ಲ ಒಟ್ಟು. ಇದು ಮಿಕ್ಸಿಗೆ ಹಾಕನ ಅಂದೆ, ಪುಟಾಣಿ ಅದಾವು, ಕರೆಂಟ್ ಇಲ್ಲ. ಏನ್ ಮಾಡ್ಲಿ? ಒಳ್ಳಾಗ ರುಬ್ಬು ರೂಡಾನ ತಪ್ಪಿ ಹೋದಂಗ ಆಗೈತೆ ಶಾಂತಕ್ಕ. ಭಾಳ ದಿನ ಆತಲ್ಲ ಮಿಕ್ಸಿ ಬಂದಾಗಿಂದ. ಅದ್ರಾಗೇನು ತುಸಾ ಧೂಳು ಕುಡೈತೆ ಅಂತ ಮಾಡಿಯ ಒಳ್ಳಾಗ ಅದನ್ನ ಮೂಲಿಗೆ ಸರಿಸಿಬಿಟ್ಟೆನಲ್ಲ. ಅದ್ರ ಮ್ಯಾಗ ಒಂದೆರಡು ಜ್ವಾಳ ಚೀಲ ಅವು ಇವು ಬೇರೆ ಇಟ್ಬಿಟ್ಟೇನಿ. ಸಾಮಾನು ಇದು ಎಲ್ಲ ಧೂಳಾದು ಮಿಟ್ಟತಿ. ಒಂದು ಪುಟಾಣಿ ಹಿಟ್ಟಿಗಿನ್ನ ಅದನ್ನ ಸರಿಸಿ ತೊಳಿಬೇಕು. ಅದು ಯಾವಾಗ ಒಣಗ್ಬೇಕು, ಒರೆಸ್ಬೇಕು. ಭಾಳ ತಿಳ್ಬೇನೆ. ಅದಕ್ಕೆ ಒಂದೀಟ್ ಬಟ್ಟೆಲ್ಲ ಪುಟಾಣಿ ಇಟ್ಟಿದ್ರು ಕೊಡು. ಚುಮ್ಮರಿ ಹಚ್ಚಿದ್ರೆ ಪುಟಾಣಿ ಇಟ್ಟಿಲ್ಲ ಅಂದ್ರೆ ಹೆಂಗೆ ಕತ್ತೋದು? ಅದು ಕೊಟ್ಟು ಹಾಕಿ ಕಲಿಸಿ ಹಾಕಿ ಕೊಡ್ತೇನೆ ನನ್ನ ಗಂಡಗೆ. ಅದಕ್ಕೇನೋ ತಂಡಿಗೆ ತಿನ್ನೋಂಗಾಗೈತೆ ಅಂತ. ಹೌದಾ? ನಮ್ಮ ಮನೆಗೂ ಭಾಳ ಇಲ್ಲ, ಸ್ವಲ್ಪ ಐತಿ. ಹಾಕಿಟ್ಟಿದ್ದು ಖಾಲಿ ಆಗೈತೆ. ಏನೋ ಪುಟಾಣಿ ಅದಾವ ಹಾಕಿಡ್ಬೇಕು ಮಿಕ್ಸಿ ಮಾಡಿ. ಬಾ ಅದನ್ನ ಒಂದಿಟ್ಟು ಕೊಡ್ತೀನಿ. ಏನೋ ಕೇಳೋಕೆ ಬಂದಾಳಿಕಿ ಬೆಂಡ್ಲಿ. ಓ ಓ ಪಾರ್ವತಿ ಫೋನ್ ಬರಾಕತ್ತೈತಿ. ಹಲೋ ಅವ್ವ. ಓ ಲಕ್ಷ್ಮಿ ಏನ? ಹೇಳವಾ ಆಕನ್ ಫೋನ್ಲೆ ಮಾಡಿ ಏನ? ನಾನು ಈಗ ಇಲ್ಲಿಗೆ ಮಳಿ ಜಗ್ಗು ಬಿಡ್ದತ್ವ ಇವತ್ತು. ಅದಕ್ಕೆ ಹೊರಗೆ ಬಂದು ನಿಂತಿದ್ದೆ. ಅಯ್ಯೋ ಅವ ಒಂದು ಖುಷಿ ವಿಚಾರ ಬೇ. ಏನ ಅವ ನನ್ನ ಕೆಲ್ಸಕ್ಕೆ ಅಲ್ಲಲ್ಲೇ ಈಗ ಮತ್ತೆ ಪೋಸ್ಟ್ ಲೆಕ್ಚರದ್ದು ಮುಗಿದಿತ್ತಲ್ಲ, ಅದ್ರದ್ದು ಅಪ್ಲೈ ಮಾಡಿದ್ನಲ್ಲ, ಅದು ಬಂದೈತಿ ಅಂದ್ರೇನ ಇವರು ಪಾಟೀಲ್ ಅಂಕಲ್ ಇಲ್ಲ, ಅವ್ರಿಗೆ ಗೊತ್ತಿರೋ ಒಂದು ಕಾಲೇಜ್ನ್ಯಾಗ ಹೇಳಿ ಅದ್ರದ್ದು ನಂಗೆ ಕೆಲಸ ಕೊಡ್ಸಾರವ. ಫಸ್ಟ್ ಟ್ರೈನಿಂಗೀಗ 1 ವರ್ಷ ಇಂತಿಷ್ಟು ದಿನ ಅಂತೇಳಿ ಟ್ರೈನಿಂಗ್ ಇರ್ತೈತಿ. ಅದು ಮುಗಿಸಿದ್ಮೇಲೆ ಕೆಲಸ ಪರ್ಮನೆಂಟ್ ಆಕೈತಂತೆ. ಈಗ ಸದ್ಯಕ್ಕೆ ಸ್ಯಾಲ್ರಿ ಕಡಿಮೆ ಇರ್ತೈತಿ, ಆಮೇಲೆ ಚಲೋ ಸ್ಯಾಲ್ರಿ ಸಿಗ್ತೈತಿ ಅಂತ ಹೇಳಿದ್ರು. ಒಟ್ನಾಗ ಅದು ಏನಾಗಲಿ ನಾನು ಅನ್ಕೊಂಡು ಕೆಲಸ ಸಿಗ್ತಾವ ಇವಾಗ ಬಂದು ಹೇಳಿದ್ರು. ಹೌದಾ? ಅಯ್ಯೋ ದೇವ್ರೆ, ಇವ ನಮ್ಮ ಕಷ್ಟ ದಿನಗಳು ಮುಗಿದವ. ಅದು ಹೋಗ್ಲಿ, ನೀವೊಂದು ಸುಖವಾಗಿರ್ತಿಲ್ಲ ಅಷ್ಟ ಸಾಕು. ಪಾಟೀಲ್ ಅಣ್ಣಾರ ಯಾವ ಜಲಮ್ನಾಗ ಏನು ನಮ್ಮ ತಂದೆ ತಾಯಿ ಆಗಿದ್ರೆ ಏನೋ ಅವ್ರ ಋಣ ಭಾಳ ಐತೆವ ನಮ್ಮ ಮೇಲೆ. ಅವ್ರ ಋಣ ಭಾಳ ಐತೆ. ಆಗ್ಲಿ, ನೀ ಅನ್ಕೊಂಡಂಗೆಲ್ಲ ಆತಲ್ಲ, ಅದೇ ಖುಷಿ ನನಗೆ. ಅದೇ ಖುಷಿ. ಇವ ಈ ವಿಚಾರ ನಿಮ್ಮ ಅಪ್ಪಗೆ ಗೊತ್ತಾದ್ರೆ ಎಷ್ಟು ಖುಷಿ ಪಡ್ತಾನೆ ಏನವ. ನನಗೆ ಕಣ್ಣಾಗಿ ಈ ಪರಿ ನೀರು ಬರಾಕತ್ತಾವು. ನನಗೆ ಭಾರಿ ಖುಷಿ ಆಯ್ತು. ಅಯ್ಯೋ ದೇವ್ರೆ, ಈಗ ಎಷ್ಟು ಖುಷಿ ಆಗತ್ತೆ ಗೊತ್ತಾರ? ಆಗ್ಲಿ ಈಗ ಹಿಡ್ಕೋನ ನಾನು ನಿನಗೆ ತಾವೇ ಹಚ್ತಾನಂತೇನು? ಅತ್ತಿಯರ ನನ್ನ ಮಗಳು ಸಾಲಿ ಅಂತ ನಾನು ನೋಡಿ ಕಾಲೇಜಾಗ ಮಾಸ್ತರ್ ಆಗ್ಯಾಳಂತ, ಲೆಕ್ಚರ್ ಆಗ್ಯಾಳಂತ. ಗಿರ್ಜಿ ನನ್ನ ಮಗಳಿಗೆ ಯಾಕೆ ಅನ್ಕೊಂಡು ಕೆಲಸ ಸಿಕ್ತಂತ್ಲೇ. ಇಷ್ಟು ವರ್ಷ ಕಷ್ಟಪಟ್ಟು ಕಣ್ಣಾಗ ಎಣ್ಣೆ ಬಿಟ್ಕೊಂಡು ಓದ್ತಾವ ನನ್ನ ಮಗಳು. ಲೋನ್ ಮಾಡ್ಕೊಂಡು ಓದ್ತಾವ ನನ್ನ ಮಗಳು. ಹಗಲ ನಂಗೆಲ್ಲ ರಾತ್ರಿ ನಂಗೆಲ್ಲ ಅದು ಏನೇನೋ ಬರ್ಕೊಂತ ಕುಂದಿರ್ತಿತ್ತು, ಓದ್ಕೊಂತ ಕುಂದಿರ್ತಿತ್ತು. ಅಷ್ಟೆಲ್ಲ ಕಷ್ಟಪಟ್ಟ ಮೇಲೂ ಕಡಿಗೆ ಯಾಕೆ ಅನ್ಕೊಂಡಿದ್ದು ಹಾಗೆ ಬಿಡ್ತಲ ಗಿರ್ಜಿ, ಹಾಗೆ ಬಿಡ್ತು. ನನ್ನ ಮಗಳು ಹೆಂಗಿತ್ತವ ನನ್ನ ಮಗಳೇ. ಸರ್ಕಾರನ ಭಾಳ ಖುಷಿ ಆಗತ್ತೆ ಗಿರ್ಜಿ. ನನ್ನ ಮಗಳಿಗೆ ಕೆಲಸ ಸಿಕ್ತಾ ಗಿರ್ಜಿ. ಹೌದನ ಶಾಂತಕ್ಕ? ಯವ್ವ ನಾವಲ್ಲೇ ಶಾಂತಕ್ಕ, ಇದ ಖುಷಿಗೆ ಏನಾರ ಚಲತ್ತೆ ಮುಂಡಿ ಸ್ವೀಟ್ ಏನಾರ ಮಾಡ ಎಲ್ಲರಿಗೆ ಹಂಚಿ ಸುದ್ದಿ ಹೇಳನಂತೆ. ಏನಂತೆ? ಇಲ್ಲ 1-2 ಕಿಲೋ ಜಿಲೇಬಿನಾರ ತರ್ಸ, ಇಲ್ಲ ಮೋತಿಚೂರ್ ಉಂಡಿನಾರ ತರಿಸಿ ಎಲ್ಲರಿಗೆ ಒಂದೊಂದು ಕೊಟ್ಟು ಖುಷಿಯಾಗಿ ಹೇಳಿದನ್ನ. ಏನು ತರಿಸ್ತಾನೆ ಅವ್ರಪ್ಪ ಬರ್ಲಿ. ಈಗ ಬರ್ತಿದ್ದಂಗೆ ಹೇಳಿದ್ರೆ ಅವ್ರಪ್ಪನ ಓಡಾಕ್ ತರ್ತಾರ ಅಂತ. ಏನಾತ? ಇವು 100 ವರ್ಷ ಆಯ್ತ್ರಿ
ರೀ ನಿಮ್ಗೆ ನೆಂದೋರ್ ಬಂದಾಗ ಅನ್ನಂಗೆ ರೀ ರೀ ನನ್ನ ಮಗಳಿಗೆ ಆಕೆ ಅನ್ಕೊಟ್ಟು ಕೆಲಸ ಸಿಕ್ತಂತ ರೀ ಪಾಟೀಲ್ ಅನ್ನಾರ ಕೊಡ್ಸಿದ್ರಂತ ಅದು ಯಾವ್ದೇ ಅವ್ರ ಕಾಲೇಜ್ ಸರ್ಗಳೆಲ್ಲ ಗೊತ್ತಿರ್ತಾವಲ್ಲ ಅವ್ರಿಗೆ ದೊಡ್ಡ ದೊಡ್ಡ ಸರ್ಗಳು ಅವ್ರ ಕಾಲೇಜ್ ಕಟ್ಟಿಸ್ದೇವ್ರೆಲ್ಲ ಗೊತ್ತಿರ್ತಾರಲ್ಲ ಅವ್ರ ಕಡೆ ಎಲ್ಲ ಮಾತಾಡಿ ಅದೇನೋ ಸಿಕ್ಕಿದ್ದಂತಪ್ಪ ಅದು ಏನೋ ನಂಗೆ ಗೊತ್ತಿಲ್ಲ ಆಕೆ ಅಷ್ಟೇ ಹೇಳಿದ್ದೆ ಅದು ಸಿಕ್ತಂತೆ ಕೆಲಸ ಫಸ್ಟಿಗೆ ಪಗಾರ ಕಡಿಮೆ ಆಮೇಲೆ ಜಾಸ್ತಿ ಆಕತಿ ಆದ್ರೆ ಅದಂತೇನೋ ಹೇಳತ್ಲ ಪಗಾರ ಮನೆ ಹಾಳಾತ ಆಕಿ ಇಷ್ಟಪಟ್ಟಿದ್ದ ಕೆಲಸನಾರ ಸಿಕ್ತಲ್ಲ ಅದನ್ನ ಹೇಳ್ರಿ ನೀವು ಯವ್ವಾ ರೀ ಒಂದೇ ಉಂಡಿ ಇಲ್ಲ ಮತಿಚೂರು ಜಿಲೇಬಿ ಏನಾರ ಒಂದು ತರಸ್ರಿ ಎಲ್ಲರಿಗೆ ಹಂಚಿ ಖುಷಿಯಾಗಿರೋ ವಿಚಾರ ಹೇಳೋಣ. ಹೌದಾ? ಅಯ್ಯೋ ದೇವ್ರೆ, ನನ್ನ ಮಗಳು ಕಷ್ಟಪಟ್ಟು ಓದಿದ್ದಕ್ಕೂ ಒಂದು ಪ್ರತಿಫಲ ಕೊಡಿಸ್ಬಿಡ್ತು. ಹೆತ್ತೋರಿಗೆ ತನ್ನ ಮಕ್ಳು ಥರ ಹೆಸರು ಅಂದ್ರೆ ಇದ ನೋಡ್ಲೆ. ಇನ್ನು ಮ್ಯಾಗ ಗೌಡನ ಮಗಳು ಲಕ್ಷ್ಮಿ ಅಲ್ಲ, ಕಾಲೇಜ್ ಲೆಕ್ಚರ್ ಕೆಲಸ ಮಾಡ್ತಾಳಲ್ಲ ಲಕ್ಷ್ಮಿ ರಪ್ಪ ಗೌಡ ಅನ್ಬೇಕು. ಇದು ಹೆಸರು ತಂದು ಕೊಡೋದು ಅನ್ನೋದು ಅಡ್ಡಿ ಇಲ್ಲಪ್ಪ. ಹೆಣ್ಣು ಮಕ್ಕಳನ್ನ ಹೆತ್ತು ಕೊಟ್ಟಿಯಲ್ಲ, ಮೊದಲು ನಿನ್ನ ಬಾಯಾಗ ಸ್ವೀಟ್ ಹಾಕ್ಬೇಕು. ಒಬ್ಬೇಕಿ ಒಳ್ಳೆ ಮನಿ ಸೇರಿ ಅಕ್ಯೂ ಒಂಥರ ನಮ್ಗೆ ನಮ್ಮ ಜೀವನಕ್ಕೆ ಆಸರಾಗ್ಯಾಳ. ನನ್ನ ಇವತ್ತು ಸಾಯ್ತಿದ್ದ ಮನುಷ್ಯಾಗ ಇವತ್ತು ರೊಕ್ಕ ಕೊಟ್ಟು ಅಷ್ಟೆಲ್ಲ ದವಾಖಾನೆ ತೋರಿಸಿ ಬದುಕಿಸಿದ್ದ ಪಾಟೀಲಣ್ಣ. ಕರೆ ನನಗೆ ಯಾವ ಜಲಂದಾಗ ಒಡ ಹುಟ್ಟಿದ ಅಣ್ಣಾಗಿದ್ನು ಏನು ಅಪ್ಪ ಆಗಿದ್ನೋ ಗೊತ್ತಿಲ್ಲ, ಏನು ಋಣ ನನ್ನ ಮೇಲೆ ಅವ್ರದ್ದು. ಈಗ ನನ್ನ ಮನೆಗೆ ಆಸರಾಗ್ಯಾರ, ಈ ಮಗಳು ಹೆಸರು ತಂದು ಕೊಟ್ಲ. ಭಾರಿ ಖುಷಿ ಆಯ್ತು, ಭಾರಿ ಖುಷಿ ಆಯ್ತು. ಉಣ್ರಿ ರೀ ರೀ ಉಂಡಿ ತರೋಗ್ರಿ, ಸ್ವೀಟ್ ತರೋಗ್ರಿ, ಎಲ್ಲರಿಗೂ ಕೊಟ್ಟು ಸುದ್ದಿ ಹೇಳ್ಬೇಕು ನಾನು. ಎಲ್ಲ ನಮ್ಮ ಅಣ್ಣಗೆ ಮೊದಲು ಫೋನ್ ಹಚ್ಚಿ ಹೇಳ್ತೇನೆ. ನಮ್ಮ ಅಣ್ಣಗೆ ಭಾರಿ ಖುಷಿ ಆಕತಿ. ಮೊನ್ನೆರ ಕೇಳಿದ್ದ ಏನತ್ವಾ ನಿನ್ನ ಮಗಳದ ಎಲ್ಲರ ಕೆಲಸ ಬರುವಂಗೈತೇನ ಏನ ಎತ್ತ ಅಂದಿದ್ದ. ಹೇಳ್ಬೇಕವ. ಹೇಳ ಗಂಡು ಮಗ ಹುಟ್ಟಾನ ನನಗಂತೇಳಿ ಅವ್ ಮದುವೆ ಆದ ವಸ್ತ್ರಾಗ ನಿನಗೆ 2 ಹೆಣ್ಣು ಆದಾಗ ಎಷ್ಟೆಲ್ಲ ಮಾತಾಡಿದ್ದ ಅವ. ನಂದು ಅವ ಅಂತಂದ್ರೆ ಪಾಪ ಅವ ಅಲ್ಲ ಬಿಡು, ನಿಮ್ಮ ಅತ್ತಿಗೆ ಮಾತಾಡಿದ್ಲು. ಈಗ ಹೇಳೀಗ ಹಂಗಂತೇಳಿ ಹಳೇದೆಲ್ಲ ತೆಗೆದು ಮಾತಾಡಂತ ನಾನು ಹಿಂಗೆ ಹೇಳಂಗಲ್ಲ. ಆದ್ರೆ ನನ್ನ ಮಕ್ಳು ಹಿಂಗೆ ಮಾಡ್ಯಾವ ಅಂತ ಹೇಳು, ಅವ್ರಿಗೆ ಗೊತ್ತಾಕತ್ತ ಅವ್ರು ಮಾಡ್ಕೊಂಡಿದ್ದೇನಂತೇಳಿ. ಅಯ್ಯೋ ಅದೆಲ್ಲ ಹೋದ್ ಬಿಡ್ರಿ, ಅನ್ನೋರ್ಗೆಲ್ಲ ಕಾಲನೇ ಉತ್ತರ ಕೊಡ್ತೈತಿ. ಯಾರು ಏನಂದ್ರು ನಾವು ತಲೆ ಕೆಡ್ಸ್ಕೊಳಕ್ ಹೋಗ್ಬಾರ್ದು. ಮನುಷ್ಯ ಹೊಡಿಯೋದು ಶಾಶ್ವತ ಅಲ್ಲ, ಆದ್ರೆ ದೇವ್ರು ಕೊಡಬಾರ್ದ ಕೊಡ್ತಾನಲ್ಲ ಅದು ಶಾಶ್ವತ. ಮ್ಯಾಗ ಹೇಳಕ್ ಬರ್ಲಾರ್ದಂಗೆ ಕೊಡ್ತಾನಂತ. ಅದಾಗ್ಲೇ ಅವ್ರಿಗೆ ಆಗೈತಿ ಪಾಪ, ಯಾಕದನ್ನ ಮತ್ತೆ ಅನ್ಬೇಕ. ಅವ್ರು ಮಾಡಿದ್ದವ್ರು ಅನುಭವಿಸಿನೂ ಆತ. ಸುಮ್ಮನೆ ಮಾತು ಬೇಡ, ಯಾಕೆ ಸುಮ್ಮನೆ ಪಾಪ ಅವ್ರಿಗೆ ನಾವು ಏನಾರ ಒಂದು ಅಂದ ಮನ್ಸಿಗೆ ನೋವು ಮಾಡ್ಬೇಕು. ಹೌದಿಲ್ಲ, ಮಾಡ್ಯಾರ ತಪ್ಪು, ಅದಕ್ಕೆ ತಕ್ಕಂಗೆ ಆಗೈತಿ. ಈಗ ನಾವೇನು ಮಾಡಿಲ್ಲಲ್ಲ, ದೇವ್ರು ನಮ್ಗೊಂದು ಒಳ್ಳೇದು ಮಾಡ್ಯಾನ. ಬಾ ದೇವ್ರೇ, ಭಾರಿ ಖುಷಿ ಆಗತ್ತೈತ್ರಿ ನನಗರ. ಎಷ್ಟು ಖುಷಿ ಆಗತ್ತೈತಿ ಅಂದ್ರೆ ಮೊದಲು ಹೋಗಿ ಮನ್ಯಾಗ ತುಪ್ಪ ದೀಪ ಹಚ್ತೇನೆ, ದೇವ್ರಿಗೆ ತುಪ್ಪ ದೀಪ ಹಚ್ತೇನೆ. ಏನ್ ನಿಮ್ದು ಹಿರಿ ಹಿರಿಗಾತಿರಿ ಮಾತಾಡಾತಿರಿ, ಏನಾತಂತ ಹೇಳವಲ್ರಲ್ಲ. ನಮ್ಮ ಮಗಳ ಲಕ್ಷ್ಮಿಗೆ ಕಾಲೇಜ್ ಲೆಕ್ಚರ್ ಕೆಲಸ ಸಿಕ್ಕತಂತೆ. ಇನ್ನು ಮ್ಯಾಗಕಿ ಲಚ್ಚರ್ ಲಕ್ಷ್ಮಿ ಗೊತ್ತನ? ಲಚ್ಚರ್ ಲಕ್ಷ್ಮಿ ಯವ್ವಾ, ನನ್ನ ಮಗಳ ದೊಡ್ಡ ಹುದ್ದೆಗೆ ಸೇರಿಲ್ಲ, ನೌಕರಿ ಮಾಡ್ತಾಳೆ ಇನ್ ಮ್ಯಾಗ. ಈಗ ಫೋನ್ ಬಂದಿತ್ತು. ಹೌದಾ? ಯವ್ವ ನನ್ನ ಮೊಮ್ಮಗಳರಿಗೆ ಹೆಸರು ತಂದ್ಲ, ಯವ್ವ ನನ್ನ ಮೊಮ್ಮಗಳರಿಗೆ ಹೆಸರು ತಂದ್ಲ. ನಾಯಿಗತೆ ಬಾಗ್ಲ ಕಾಯ್ಕೊಂಡು ಕುಂದಿರ್ತಿದ್ದೆ. ನನ್ನ ಮೊಮ್ಮಗಳು ಸಾಲಿಗೆ ಹೋಗಿ ಬರೋ ಮಟಾನು, ಕಾಲೇಜಿಗೆ ಹೋಗಿ ಬರೋ ಮಟಾನು ಯಾವುದೊಂದು ಗಂಡು ಮಕ್ಕಳ ಕಡೆ ತಿರುಗ್ಲಾರ್ದಂಗೆ ಕಾದೆ, ಎಲ್ಲರಿಗೂ ನಿಷ್ಠೂರಾದೆ. ಯವ್ವ ನನ್ನ ಮೊಮ್ಮಗಳು ಯಾವುದೋ ಒಂದು ಹುಡುಗರು ಬಲಿಗೆ ಬೀಳಾರ್ದೆ ಏನಿಲ್ದ ಕಷ್ಟಪಟ್ಟು ಓದಿ ನನ್ನ ಮೊಮ್ಮಗಳು ಒಂದು ಹೆಸರು ಸಾಧಿಸೇ ಬಿಡ್ತಲ್ಲ. ಯವ್ವ ಕರ್ಸ್ ಮೊದ್ಲು ನನ್ನ ಮೊಮ್ಮಗಳಿಗೆ ಬರಾಕ್ ಹೇಳಿ ನೀನು. ಫೋನ್ ಮಾಡ್ತೇನೆ ಅಂತಕ್ಕ. ಭಾಳ ಖುಷಿ ಆಯ್ತ ಶಾಂತಕ್ಕ. ಆಗ್ಲಿವ ಎಲ್ಲರೂ ಖುಷಿಯಾಗಿರ್ರಿ. ಯವ್ವ ನನಗೆ ಕರೆನ ಲಕ್ಷ್ಮೀದಿ ಏಳಿಗೆ ಕಂಡು ಭಾಳ ಖುಷಿ ಆಯ್ತ ಶಾಂತಕ್ಕ. ಇರ್ಬೇಕವ, ಹುಟ್ಟಿದ್ರಿಂತ ಮಕ್ಳು ಹುಟ್ಬೇಕು. ನನ್ನ ಮಗಗೆ ಹಲ್ಕಟ್ ಬಡಿಯಾಗಿ ಹೇಳ್ತಂತೇಳಿ ನೋಡಾಕಿ. ಲಕ್ಷ್ಮಿ ಆದ್ರೆ ಸೈಕಲ್ ತೊಗೊಂಡಾಳ. ಏನು ತೊಗೊಂಡಾಳಕಿ? ನನ್ನ ಮಗ 3 ದಿನ ಆತ ಶಾಂತಕ್ಕ. 3 ದಿನ ಯಾಕೆ ತಿಂಗಳ ಆತು. ಸೈಕಲ್ ಬೇಕು ಒಂದ ಸಮನ ಆಳೋದು. ಆಮೇಲೆ ಚಂದ ಓದ್ವಲ್ಲ, ಏನಿಲ್ಲ ಶಾಂತಕ್ಕ, ಸಾಕಾಗೈತವ ಇವತ್ತಾಗ. ಏನು ಮಾಡ್ಬೇಕು? ಯಾನ್ ಮತ್ತೆ ಇಂಗ್ಲೀಷ್ ಮೀಡಿಯಮಿಗೆ ತೊಗೊಂಡು ಹಾಕಿದೆ ಕನ್ನಡ ಮೀಡಿಯಮಿಂದ. ಅದೇನೋ ಅಂತಾರಲ್ಲ, ಓದು ಮಕ್ಳು ಹೆಂಗಾದ್ರೂ ಓದ್ತಾವ. ನಾ ಇದನ್ನ ಅರ್ಥನೇ ಮಾಡ್ಕೊಲಿಲ್ಲ. ನನ್ನ ಗಂಡು ಹೇಳ್ತ ಇಲ್ಲ ಶಾಂತಕ್ಕ, ನನ್ನ ಮಗನ ಮೊದಲು ಇದನ್ನ ಎಕ್ಸಾಂಪಲ್ ಹೇಳಿ ಅವಂಗ. ಅವ ಏನು ಓದ್ತಾನ, ಏನು ಹಿಂಗ ದನ ಕಾಯ್ಕೊಂತ ಅಡ್ಡಾಡ್ತಾನ ಕೇಳ್ತಾನೆ. ಹೇಳ ಸೌಲಭ್ಯ ಹೆಚ್ಚಾದಷ್ಟು ಮಕ್ಕಳಿಗೆ ಓದು ವಿದ್ಯಾಭ್ಯಾಸದ ಕಡೆ ಗಮನ ಕಡಿಮೆ ಆಕತಿ. ಏನ ಸೌಲಭ್ಯ ಕಡಿಮೆ ಇರಬೇಕು, ಓದು ಹಂಬಲ ಜಾಸ್ತಿ ಆಕತಿ. ಅದು ಬಿಡಿ, ಈಗ ಹೋಲಿ. ನಾನು ನನ್ನ ಮಗಳಿಗೆ ಫೋನ್ ಮಾಡ್ತೇನೆ ತಡಿ. ಮೊದಲು ಬಾ ಅಂತ ಹೇಳ್ತಾನೆ ಇಲ್ಲಿಗೆ. ಲಕ್ಷ್ಮಿ ಹೇಳಮ್ಮ, ನೀ ಕಷ್ಟಪಟ್ಟು ಓದಿ. ನಾನು ಆಯ್ತು ಹೇಳೇನಿ, ನಿನಗೆ ಇಲ್ಲಲ್ಲ ಅಂದ್ರೆ ಇನ್ನೊಂದ್ ಕಡೆ ಸಿಕ್ತಿತ್ತು ಕೆಲಸ ಅಷ್ಟೇ. ನೀ ಕಷ್ಟಪಟ್ಟು ಓದಿ, ಅದಕ್ಕೆ ನೀನು ಅರ್ಹತೆ ಐತಿ ನಿಂಗೆ. ಏನು ಅಂದ್ಮೇಲೆ ನಿನ್ ಕೆಲಸ ಎಲ್ಲಾದ್ರೂ ಸಿಕ್ತಿತ್ವಾ ಅಂದೇ. ನಾನು ಸ್ವಲ್ಪ ಮಾತಾಡಿ ಸ್ವಲ್ಪ ಚಲೋ ಕಾಲೇಜ್ನ ಸಿಕ್ತಷ್ಟೇ. ಪಾಟೀಲ್ ಅಂಕಲ್, ನಂಗೆ ಎಷ್ಟು ಖುಷಿ ಆಗತ್ತೆ ಗೊತ್ತಾ. ನನ್ನ ಜೀವನದ ಎಷ್ಟು ದಿನದ ಆಸೆ ಇದೆ ಈ ಥರ ನನಗೆ ಒಂದು ಹುದ್ದೆಗೆ ಸೇರ್ಬೇಕನ್ನೋದು. ಆದ್ರೆ ಅದಿಷ್ಟು ನನಗೆ ಕಷ್ಟಪಟ್ಟು ಓದಿದ್ದಕ್ಕೂ ಒಂದು ಒಳ್ಳೆ ಪ್ರತಿಫಲ ಸಿಕ್ತಲ್ಲ. ಆಗ್ಲಿ, ಇದನ್ನ ಬಳಸ್ಕೊಂಡು ನಿನ್ ಜೀವನದಾಗ ಏನೇನು ಆಸೆ ಇದಾವೆ ಎಲ್ಲ ಈಡೇರಿಸ್ಕೋತಾ. ಅಪ್ಪ, ನಂದು ಫ್ಯಾಷನ್ ಡಿಸೈನರ್ ಮುಗಿತೈತಿ. ಒಳ್ಳೆ ಬೋಟಿಗೆ ತಕ್ಕೊಡಪ್ಪ ನಂಗೂ. ನಾನು ಈ ಥರ ಒಂದು ನನ್ನ ಕೆಲಸ ನಾನು ಮಾಡ್ಕೊಂಡು ಹೋಗ್ತೀನಿ ಮೇಲೆ. ಹ್ಞೂ ಮಗಳೇ, ನಿನ್ ಕೆಲಸ ಯಾವಾಗ ಮುಗಿತತ್ ಹೇಳ, ಎಷ್ಟು ದಿನ ಬೇಕು, ನಾನೆಲ್ಲ ರೆಡಿ ಮಾಡ್ಕೊಡ್ತೀನಿ ಆತ. ಹ್ಞೂ ಅಪ್ಪ. ಇದು ಹಂಗಾರೆ ನಾನು ಇವತ್ತು ಊರಿಗೆ ಹೊರಡ್ತೀನಿ ಅಂಕಲ್. ಯಾಕಂದ್ರೆ ಅಲ್ಲೇ ನಮ್ಮಪ್ಪ ನಮ್ಮ ಎಷ್ಟು ಖುಷಿ ಆಗ್ಯಾರ. ನಾನು ಹೋಗ್ಬೇಕು, ಅವ್ರ ಖುಷಿ ನಾನು ನೋಡ್ಬೇಕು ಅವ್ರ ಮಕ್ಕದಾಗ. ಅಕ್ಕ ಹಂಗಾರೆ ನಾವು ಊರಿಗೆ ಹೋಗ್ತೇನಕ್ಕ. ಆಯ್ತು ಲಕ್ಷ್ಮಿ, ನಾನು ಬರ್ಬೇಕಂದೆ. ಮತ್ತು ನನ್ನ ಪರಿಸ್ಥಿತಿ ಹಿಂಗೈತಿ. ಇರಲಿ, ನನ್ನ ಡೆಲಿವರಿ ಆದಮೇಲೆ ನಾನೇ ಬರ್ತೀನತ್ತ. ಏನು ಹೋಗ್ಬಾ, ಹುಷಾರಿ.
ಬಸ್ಸಿಗೆ ಹೋಗ್ಯಾ? ಹ್ಞೂ ಅಕ್ಕ ಬಸ್ಸಿಗೆ ಹೋಗ್ಬಿಡ್ತೇನೆ. ಈಗ ಇರ್ತದಲ್ಲ ಬಸ್ ಹೆಂಗಿದ್ರ. ನಾನೇ ಬಿಟ್ಟು ಬರ್ತೀನಿ ತಗೋ. ಮಳಿ ಒಂದ್ ಬರಾಕತೈತಿ, ಒಬ್ಬಕ್ಕೆ ಯಾಕೆ ಬಸ್ಸಿಗೆ ಹೋಗಿ? ಬೇಡ ಮಾಮ, ನಂಗೆ ಇದು ಬಸ್ ಸ್ಟ್ಯಾಂಡ್ ಬಿಡ್ರಿ ಸಾಕು, ನಾಳಿಂದ ಹೋಗ್ತೇನೆ. ಸರಿ ಆಯ್ತು. ಅಲ್ಲೇ ಬಸ್ ಸ್ಟ್ಯಾಂಡ್ನಾಗ ಮಿಶ್ರಾದ ಐತಲ್ಲ, ಚಲೋ ಐತಲ್ಲ ಸ್ವೀಟ್, ಒಂದು ಸ್ವೀಟ್ ಬಾಕ್ಸ್ ತಗೊಂಡ ಊರಿಗೆ ಹೋಗಿ ಅಪ್ಪ ಹೋಗಿ ಸ್ವೀಟ್ ತಿನ್ಸಿ ಎತ್ತಿ ಮಾವ ಫುಲ್ ಖುಷಿಯಾಗಿರ್ತಾರ. ಏನ ಹೋಗ್ಬಾ. ಅಶ್ವಿನಿ, ನೀನ್ ಅನ್ಕೊಂಡಿದ್ದು ಎಲ್ಲ ಆಗ್ಲಿ. ಫ್ಯಾಷನ್ ಡಿಸೈನರ್ ಕೆಲಸ ಎಲ್ಲರಿಗಿಂತ ಹೆಚ್ಚಿಂದ ಅದ್ರೊಳಗೆ ಹೆಸರು ಮಾಡ. ಇನ್ನು ಏನೇನು ಅದ್ರೊಳಗೆ ಯಾವ ಥರ ಡಿಸೈನ್ಸ್ ಮಾಡ್ಬೇಕಂತ ಆಸೆ ಐತೆ ಅದೆಲ್ಲ ಮಾಡ. ಆಯ್ತಪ್ಪ, ಹಂಗೆ ಆಗ್ಲಿ. ನಾನು ಫಸ್ಟ್ ನನ್ನ ಬೊಟಿಕ್ ಆದ ತಕ್ಷಣ ನಿಂಗೊಂದು ಡ್ರೆಸ್ ರೆಡಿ ಮಾಡ್ತೇನೆ. ಸರಿ ಆತ. ಅವರಂತೆಲ್ಲ ಆಶೀರ್ವಾದ ತಗೊಂಡೆ ನಾ ಹಂಗಾರೆ ಹೋಗಿ ಬರ್ತೇನೆ ರೀ ಅಂಕಲ್. ಹ್ಞೂನವ್ವ, ಹೋಗಿ ಬಾ. ಅಲ್ಲ ಅಂತೂ ಆ ಹುಡುಗೊಂದು ಲೆಕ್ಚರ್ ಪೋಸ್ಟ್ ತಗೊಂಡೇ ಬಿಡ್ತು ಬಿಡು. ಏನು ಹಿಡ್ದಾರದಾರನ ಅಂತೂ ಶ್ರೀಕಾಂತ, ನಿನ್ನಿಂದ ಅವ್ರು ಉದ್ದಾರನ ಆದ್ರ ಬಿಡ್ಲ ನಿಮ್ಮ ಮನೆ ಸಂಬಂಧ ಮಾಡಿ. ಹೌದಿಲ್ಲ? ಒಟ್ಟು ಆ ಹುಡುಗಿಗೆ ಒಂದು ಕೆಲಸ ಕೊಡ್ಸಿದೆಪ್ಪ. ನೀನು ಉಪಕಾರ ಸಾತ್ ಹುಟ್ಟಿದ್ರು ಮರಿಬಾರ್ದು ನೋಡ್ಲ ಅವ್ರು. ಅಕ್ಕ ಏನು ಮಾತಾಡ್ತಿ? ನಾನು ಉಪಕಾರ ಮರಿಬಾರ್ದಂತ ನಂದು ಏನಾಯ್ತಕ್ಕಾದ್ರೆ ಹೆಗ್ಗಡಿಕೆ ಸ್ವಲ್ಪ ಮಾತಾಡಿದೆ ಅಷ್ಟೇ. ಅಪ್ಲಿಕೇಶನ್ ಆಲ್ರೆಡಿ ಹಾಕ್ತಾ ಇದ್ಲಕ್ಕಿ, ಇಲ್ಲಿಲ್ಲ ಅಂದ್ರೆ ಇನ್ನೊಂದು ಕಡೆ ಸಿಕ್ತಿತ್ತಕ್ಕಿಗೆ ಕೆಲಸ. ಈಗ ನಿನಗೆ ನಾನು ಹೋಗಿ ಹೇಳಿ ಕೆಲಸ ಕೊಡ್ಸಕ್ಕಾಕೈತೇನ? ಓದಿಲ್ಲ, ಹಂಗೆಲ್ಲ ಮಾಡೋಕ್ಕಾಗಲ್ಲ. ಅದಕ್ಕೆ ಅರ್ಹತೆ ಐತಿ, ಅವಳು ಓದಾಳ, ಇಲ್ಲೆಲ್ಲ ಇನ್ನೊಂದು ಕಡೆ ಸಿಕ್ತಿತ್ತು. ನಾನು ಅದನ್ನೇ ಒಂಚೂರು ಹೇಳಿ ಮಾಡಿಸಿದ್ದಷ್ಟೇ. ಅಷ್ಟು ಬಿಟ್ರೆ ಅಕ್ಕ ಇದ್ರೊಳಗೆ ನನ್ನ ಹೆಗ್ಗಡಿಕೆ ಏನೂ ಇಲ್ಲ. ನೀನು ಹಾಗೆಲ್ಲ ತಲೆ ಒಳಗೆ ಇಟ್ಕೋಬೇಡ, ಅದೆಲ್ಲ ತಲೆಗೂ ಹಾಕೋಬೇಡ. ಏನ ಹೋಲ್ ಬಿಡಪ್ಪ, ಮಾಡಿದ್ದನ್ನು ನೀವು ಒಪ್ಕೊಳ್ಳಲ್ಲ, ಅದು ನಂಗೆ ಗೊತ್ತಲ್ಲ. ಅವರು ಈಗ ಎಷ್ಟು ನಿನ್ನ ಋಣದಾಗದಾರ ಅಂತ ನಂಗೆ ಗೊತ್ತಲ್ಲ. ನೀನು ಹೇಳ್ತಿ ಇಲ್ಲ ಹಂಗೆಲ್ಲ ಏನಿಲ್ಲ ಅಂತೇಳಿ, ಅದು ನಂಗೇನು ಅಷ್ಟು ಅರ್ಥ ಆಗಲ್ಲ ಅಂತ ಮಾಡಿ ಏನ. ಹೋಗ್ಲಿ ಬಿಡು, ಈಗ ಅದ್ರ ಬಗ್ಗೆ ನಂಗೇನು ಬೇಜಾರಿಲ್ಲ. ಒಟ್ಟು ಆದರೂ ಓದಿ ಗಳಿಸಿ ನಿನ್ನ ಮಗಳು ನೋಡೋದು ಏನೋ ಅರ್ಬಿ ಒಲೆ ಹಾಕೊಂಡಿತ್ತು ಆಕಿ ನೋಡಕಿನ. ಅದಕ್ಕೆ ಅನ್ನೋದು ಬಿಡಪ್ಪ. ಹಣೆ ಬಾರ್ ಚಂದ ಇರ್ಬೇಕಂತೇಳಿ ನಿನ್ನ ಮಗಳದ್ದು ಏನೋ ಅರ್ಬಿ ಒಲೆ ಹಾಕೊಂಡಿತ್ತು. ಆಕಿ ನೋಡಿದ್ರೆ ಇಂಥ ದೊಡ್ಡ ಹುದ್ದೆಗೆ ಹತ್ತಿ ಬಿಟ್ಲಲ್ಲ. ಅದಕ್ಕೆಮ್ಮ ಅದು ಅರ್ಬಿ ಹೊಲಿಯೋದಲ್ಲ, ಆಕಿ ಅದೇನೋ ಒಂದು ಆಕಿದು ಒಂದು ವೃತ್ತಿ, ಅದು ಒಂದು ಕೆಲಸ ಏನೋ ಮಾಡ್ತಾ ಇದ್ದಾಳೆ ಆಕಿನು. ನಾನು ಮೊದ್ಲೇನು ತಿಳ್ಕೊಂಡಿದ್ದೆ ಅರ್ಬಿ ಹೊಲಿಯೋದು ಅಂದರೆ ಹಿಂಗೆ ಅಂತ ಮಾಡಿದ್ದೆ. ಆದ್ರೆ ಆಮೇಲೆ ಗೊತ್ತಾತಲ್ಲ ಆಕಿ ಮಾಡಿರೋ ಅರಿಬಿಗಳು, ಆಕಿ ಕಲ್ತಿದ್ದು ಅವೆಲ್ಲ ನೋಡಿ ಗೊತ್ತಾಯ್ತು ನನಗೂ. ಅರ್ಬಿ ಹೊಲಿಯೋದಂದ್ರೆ ಇದೇ ಬೇರೆ ಅದೇ ಬೇರೆ, ಭಾರಿ ದೊಡ್ಡ ಮಟ್ಟದಾಗ ಏನೋ ಒಂದು ಮಾಡ್ತಾ ಇದ್ದಾಳೆ ನನ್ನ ಮಗಳು ಅಂತ ಅವಾಗ ಗೊತ್ತಾಯ್ತು ನನಗೆ. ಏನವ ಒಟ್ಟು ಹಿಂಗೆ ಲಚ್ಚರ್ ಪಚ್ಚರ್ ಏನಾರಾಗಿದ್ರೆ ಚೆನ್ನಾಗಿರ್ತಿತ್ತು. ನಿನ್ನ ಮಗನೂ ಒಂದು ಏನು ಮಾಡ್ಲಿಲ್ಲ ಬಿಡ್ಲ, ಓದಿದ ನಿನ್ನ ಆಫೀಸ್ನ ನೋಡ್ಕೊಂತ ಅದಾನ. ಅವನಾರ ಒಂದು ದೊಡ್ಡದು ಯಾವ್ದಾರ ಒಂದು ಕೆಲಸ ಕತ್ತಿದ್ನಪ್ಪ ಅನ್ನಂಗಿಲ್ಲ, ಏನಿಲ್ಲ. ಎದಕ್ಕಕ್ಕ ನಮ್ದೇ ಇಷ್ಟೆಲ್ಲ ಐತಿ ನೋಡ್ಕೋಬೇಕು. ಅದನ್ನ ಬಿಟ್ಟು ನಾನೀಗ ಅಲ್ಲ ಅವನು ಮತ್ತೆ ಬೇರೆ ಎಲ್ಲರೂ ಕೆಲ್ಸಕೋಬೇಕದ. ಸುಮ್ಮನಿರಕ್ಕ, ನಾನು ಎಷ್ಟು ವರ್ಷ ಅಂತ ನೋಡ್ಕೊಳಕತ್ತಿ? ನನ್ನ ಹೆಸ್ರಕ್ಕೆ ನನ್ನ ಮಗ ಬೇಕೇ ಬೇಕು. ಅದನ್ನೇ ಅವ್ನಿಗೆ ಮಾಡೋದಿದ್ದಕ್ಕೆ ಅದಕ್ಕೆ ಬೇಕಾದ ತಕ್ಕ ಮಟ್ಟಿಗೆ ಕಲ್ತಾನ ಅವನು, ಮುಗೀತು. ಈಗ ಮೈವಳು ಇನ್ನೊಂದು ಮನೆಗೆ ಹೋಗಕ್ಕಿ, ಇಕ್ಕಿ ಕಲಿಯೋದ್ರಾಗ ಇನ್ನೂ ಅರ್ಥ ಇತ್ತು. ಆದರೆ ಆಕಿನೂ ಬೇಡ ನಾ ಅದೇನೋ ಮಾಡ್ತೀನಿ ಅಂದ್ಲಲ್ಲ, ಮಾಡು ಅಂತ ಅದಕ್ಕೂ ಸಪೋರ್ಟ್ ಮಾಡಿದೆ. ಅದನ್ನೇ ಮಾಡ್ತಾ ಇದ್ದಾಳ. ಆಗಲಿ ಬಿಡಪ್ಪ, ಹೋಲತ್ತಾಗ ಒಟ್ಟು ಕೆಲಸ ಅಂತೂ ಕೊಡ್ಸಿದ್ಯಾನ. ಆಗ್ಲಿ ಒಳ್ಳೇದಾಗಲಿ. ಅವ್ರಪ್ಪ ಅವರು ಫೋನ್ ಹಚ್ಚಿ ನಿನಗೊಂದು ಥ್ಯಾಂಕ್ಸ್ ಅಂತ ಹೇಳ್ಬೇಕು ನೋಡೋರು. ಹೇಳಲಿಲ್ಲ ಅಂದ್ರೆ ತಿಳ್ಕೊಂಬಿಡು ಅವು ನಿಯತ್ತಿಲ್ದವು ಅಂತೇಳಿ. ಬೇಡಕ್ಕ, ಯಾವುದು ಅಪೇಕ್ಷೆ ಇಟ್ಕೊಳ್ಳಾರ್ದ ಒಬ್ಬ ಮನುಷ್ಯ ಇನ್ನೊಬ್ಬ ಮನುಷ್ಯಂಗೆ ಏನಾದ್ರು ಸಹಾಯ ಮಾಡಿದ್ರೆ ಅದೇ ಶಾಶ್ವತ. ಅಪೇಕ್ಷೆ ಇಟ್ಕೊಂಡು ಅವ್ರು ನಮ್ಗೆ ಥ್ಯಾಂಕ್ಸ್ ಹೇಳಲಿ, ಅವ್ರು ನಮ್ಮನ್ನು ನೆನೆಸ್ಕೊಳ್ಳಿ, ಅವ್ರ ಪ್ರತಿ ಕ್ಷಣ ನಮಗೋಸ್ಕರ ಇದು ಮಾಡಲಿ ಅನ್ನೋದೆಲ್ಲ ಅದು ಆ ಥರ ಮಾಡಬಾರ್ದು. ಅದು ನಿನ್ನ ದೊಡ್ಡತನ. ಆದ್ರೆ ಅವ್ರಿಗೆ ಇರ್ಬೇಕಲ್ಲ ಸ್ವಲ್ಪರ. ನಾನು ಹೋಗಿ ಥ್ಯಾಂಕ್ಸ್ ಹೇಳ್ಬೇಕು, ಹೋಗೋದಂದ್ರೆ ಇಲ್ಲಿ ಬರೋದೇನು ಬೇಡ, ಫೋನ್ಯಾಗ ಒಂದು ಧನ್ಯವಾದ ತಿಳಿಸ್ಬೇಕು ಅನ್ನೋದು ಇರ್ತತ್ತಲ್ಲ, ಅದನ್ನು ಮಾಡ್ತಾರ ಇಲ್ಲ ನೋಡೋಣ. ಏನು ಆ ಹುಡುಗಿ ನೋಡಿದ ಕೆಲಸ ಸಿಕ್ತಿದ್ದಂಗೆ ಪುಟಕ್ಕಂತ ಹಾರಿ ಹೋಗೇ ಬಿಡ್ತಲ್ಲ ಊರಿಗೆ. ತಂದೆ ತಾಯಿ ಕಡೆ ನೋಡಿ ಖುಷಿ ಹಂಚ್ಕೋಬೇಕನ್ನೋದು ಆಸೆ ಇರಂಗಿಲ್ಲನ, ಅದು ಒಂದು ಖುಷಿ ಹೋಗ್ಯಾಳಕ್ಕೆ.